ಆಗಲೇ ಹೇಳ್ತಾ ಇದ್ರಿ ನೀವು ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಆಗೋದಿಲ್ಲ ಕೆಲವರಿಗೆ, ಅಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ಯಾವ ಕಾರಣದಿಂದ? ಹಾಗೆ ಜೊತೆಗೆ ಸಾಕಷ್ಟು ಜನ ಕಾಲರ್ಸ್ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಗುರುಜಿ. ಅಲ್ಲಿ ನೋಡಿಮ್ಮ, ನಿಮಗೊಂದು ಕ್ಲಿಪ್ಪಿಂಗ್ಸ್ ಬರ್ತಾ ಇದೆ. ಅದರಲ್ಲಿ ಒಂದು ಪುಟಾಣಿ ಮಗು, ಆ ಮಗುಗೆ ನಾನೇ ಹೇಳ್ಕೊಡ್ತಾ ಇರೋದಲ್ಲಿ ಏನು ಗೊತ್ತಾ, ಸಂಸ್ಕಾರ 0 ಲೆವೆಲಿಂದ ಬರಬೇಕು. ಒಂದು ಆವಾಗಲೇ ವಿದ್ಯೆ ಚೆನ್ನಾಗಿ ಬರುವಂಥದ್ದು. ಪಕ್ಕದಲ್ಲಿರೋರು ಅವ್ರ ತಾಯಿ ಮಗುಗೆ ಹೇಳ್ಕೊಡ್ತಾ ಇದ್ದಾರೆ, ಗುರೂಜಿ ಹೇಳ್ತಾ ಇದ್ದಾರೆ ಈ ಥರ ಮಾಡು ಅಂತ. ಇದರಲ್ಲಿ ಏನು ಗೊತ್ತಾ ವಿಶೇಷ, ಒಂದು ನಂಬಿಕೆ ಅನ್ನುವಂಥದ್ದು ಬರಬೇಕು. ಏನು ನಂಬಿಕೆ? ವಿದ್ಯೆ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದು ನಂಬಿಕೆ ಬರಬೇಕು. ಹೌದಲ್ವಮ್ಮ? ನಿಮಗೆ 5ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಕನ್ನಡ ಮೇಡಮ್ ಹೇಳ್ಕೊಡ್ತಾ ಇದ್ರು, ಕನ್ನಡವನ್ನು ಚೆನ್ನಾಗಿ ಕಲಿಬೇಕು ಅಂತ. ನೀವು ಶ್ರದ್ಧೆ ಇಟ್ಟು ಕಲ್ತಿದ್ದಕ್ಕೇನೆ ಇವತ್ತು ಈ ಜಾಗದಲ್ಲಿ ಕೂತಿರುವಂಥದ್ದು, ಕನ್ನಡ ಸ್ಪಷ್ಟವಾಗಿ ಮಾತನಾಡ್ತಾ ಇರೋವಂಥದ್ದು. ಹೌದಲ್ವಾ? ಅದೇ ಥರ ವಿದ್ಯಾ ದದಾತಿ ವಿನಯಂ, ವಿದ್ಯೆ ಯಾವಾಗಲೂ ವಿನಯವನ್ನು ಕೊಡುತ್ತದೆ. ಅದರ ಜೊತೆಗೆ ನಿಮಗೊಂದು ಸೂಕ್ತವಾದ ಸ್ಥಾನಮಾನ ಕೊಡುತ್ತದೆ. ಒಂದು ಪ್ರಶ್ನೆ ಕೇಳಿದ್ರಿ ಮಧ್ಯದಲ್ಲಿ, ಯಾಕೆ ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಆಗುತ್ತೆ ಅಂತ. ಕಾರಣ ಏನು ಗೊತ್ತಾ, ಜಾತಕದಲ್ಲಿರುವ ದೋಷ ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಇಂಜಿನಿಯರಿಂಗ್ ಮಾಡುವಂಥದ್ದು, ಮೆಡಿಕಲ್ ಫೀಲ್ಡ್ಗೆ ಬರುವಂಥ, ಮೆಡಿಕಲ್ ಫೀಲ್ಡ್ ಅಂದ್ರೇನು, ನಾವು ನರ್ಸಿಂಗ್ ಟ್ರೈನಿಂಗ್ ಆದರೂ ತೊಗೊಂಡು ಕೆಲ್ಸಕ್ಕೆ ಬರ್ತೀವಿ ಅನ್ನುವಂಥದ್ದು, ಆ ಮಟ್ಟಕ್ಕೆ ಇಳಿಯುವಂಥದ್ದು ಬೇಡ ರೀ. ಮೊದಲೇ ಜಾತಕವನ್ನು ನೋಡಿ ನಮಗೆ ಯಾವುದು ಸೂಕ್ತವಾದಂಥದ್ದು, ಆ ವಿದ್ಯೆಯಿಂದ ನಮ್ಮ ಜೀವನ ನಡೆಯುತ್ತಾ ಅನ್ನುವಂಥದ್ದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈ ಥರದ ಸಣ್ಣ ಪುಟ್ಟ ಕೆಲಸಗಳು ಇದೆ, ಪರಿಣಾಮ ತುಂಬ ದೊಡ್ಡದು. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗುರುಜಿ, ಇನ್ನು ಸಾಕಷ್ಟು ಮಕ್ಕಳ ಸಮಸ್ಯೆ ಅಂತ ಹೇಳಿದ್ರೆ, ಕಷ್ಟಪಟ್ಟು ಏನೋ ಓದ್ತೀವಿ, ಆದರೆ ಓದಿದ್ದು ನೆನಪಿನಲ್ಲಿ ಇರೋದಿಲ್ಲ, ಜ್ಞಾಪಕ ಶಕ್ತಿನೇ ಇಲ್ಲ ಅಂಥೇಳಿ ಪೋಷಕರು ಕೂಡ ಹೇಳುವಂಥದ್ದನ್ನು ನಾವು ಕೇಳಿರ್ತೀವಿ. ಹಾಗಾಗಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಗುರುಗಳೇ? ಹೌದಮ್ಮ, ಜ್ಞಾಪಕ ಶಕ್ತಿ ಹೆಚ್ಚಾಗೋದಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಮೊದಲನೇದು. ಎರಡನೇದು, ಜಾತಕ ರೀತಿಯ ಜ್ಞಾಪಕ ಶಕ್ತಿಗೆ ಇರೋದಕ್ಕೆ ಬುಧ ಕಾರಣ ಆಗ್ತಾನೆ. ಹಾಗಾಗಿ ಬುಧನ ಅನುಗ್ರಹ ಬೇಕು. ನಾನು ನಿಮಗೆ ಹೇಳ್ತಾ ಇದ್ದೆ, ಒಂದು ಅನುಷ್ಠಾನ ಹೇಳ್ಕೊಡ್ತೀನಿ ನಿಮಗೆ ಅಂತ. ನೋಡಿ, ಆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಆ ಮಗು ಪೂಜೆ ಮಾಡುವಂಥದ್ದು. ಆ ಮಗು ಪೂಜೆ ಮಾಡ್ತಾ ಇರೋದು ಏನು ಗೊತ್ತಾ, ಹರಿದ್ರಾ ಗಣಪತಿಯ ಅನುಷ್ಠಾನ ಅಂತ. ಇದೊಂದು ಅನುಷ್ಠಾನ. ಗಣಪತಿಯನ್ನು ಒಲಿಸಿಕೊಂಡರೆ ಒಂದು ನಿರ್ವಿಘ್ನ ಹೋಗುತ್ತೆ. ಎರಡನೇದು ವಿದ್ಯಾಪ್ರಾಪ್ತಿ ಆಗತ್ತೆ. ಯಾವ ಥರದ ವಿದ್ಯೆ ಪ್ರಾಪ್ತಿ ಆಗತ್ತೆ ಗೊತ್ತಾ, ಜನ್ಮ ಜನ್ಮಾಂತರಕ್ಕೂ ಮರೆಯಲಾರದಂತಹ ವಿದ್ಯಾಪ್ರಾಪ್ತಿ ಮಹಾಗಣಪತಿಯನ್ನು ಕೊಡ್ತಾನ್ರಿ. ಏನು ಹರಿದ್ರಾ ಗಣಪತಿ ಅನುಷ್ಠಾನ ಅಂದರೆ, ನೋಡಿ, ಒಂದು ಮುಷ್ಟಿಯಷ್ಟು ಹರಿದ್ರವನ್ನು ಅಂದರೆ ಹರಿಶಿನವನ್ನು ಉಂಡೆ ಮಾಡಿ ಅದರ ಮೇಲೆ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು. ನಿಮ್ಗೆ ಹೇಳ್ತಾ ಇದ್ದೆ, ಹರಿಶಿನ ಅನ್ನುವಂಥದ್ದು ಗುರುವಿನ ಸಂಯೋಗ. ಜಾತಕದಲ್ಲಿ ಗುರುವಿನ ಮೇಲೆ ಗಣಪತಿಯನ್ನು ಆರಾಧನೆ ಮಾಡುವಾಗ ಗುರುವಿಂದ ಕೇತು ಅಂದರೆ ವಿದ್ಯೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಬುದ್ಧಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಗಣಪತಿಯಿಂದ ನಿವಾರಣೆಯಾಗುತ್ತದೆ. ಅದಕ್ಕೊಂದು ಮೂಲ ಮಂತ್ರಗಳಿರುತ್ತೆ. ಹರಿದ್ರವನ್ನು ಕಲಿಸಿ ಅದರ ಮೇಲೆ ಗಣಪತಿಯನ್ನು ಇಟ್ಟು ಮೂಲ ಮಂತ್ರದಿಂದ ಆರಾಧನೆಯನ್ನು ಮಾಡಿ ವಿಸರ್ಜನೆ ಮಾಡಿದ ನಂತರ ಹರಿದ್ರವನ್ನು ಲೇಪನ ಮಾಡಿಕೊಂಡು ಆ ಕಳಶದಿಂದ ಸ್ನಾನ ಮಾಡ್ತಾರೆ. ಕಳಶದಲ್ಲಿರುವ ನೀರಿನಿಂದ ನಿಮಗೆ ಪ್ರೋಕ್ಷಣೆಯನ್ನು ಮಾಡ್ತಾರ್ರಿ. ಈ ಪದ್ಧತಿ ಎಷ್ಟೋ ವರ್ಷದಿಂದ ನಡ್ಕೊಂಡು ಬಂದಿರುವಂಥದ್ದು. ನಮ್ಮ ಆಶ್ರಮದಲ್ಲೂ ಇದು ನಡೀತಾ ಇರುತ್ತೆ. ವಿದ್ಯಾಪ್ರಾಪ್ತಿಗೋಸ್ಕರ ಒಂದು. ಎರಡನೇದು ಮರುವಾಗಬಾರ್ದು. ಮೂರನೇದೇನು ಗೊತ್ತಾ, ಆಗಲೇ ಹೇಳ್ತಾ ಇದ್ನಲ್ಲ, ಡಾಕ್ಟ್ರು ಓದಿ ಇಂಜಿನಿಯರ್ ಕೆಲಸ ಮಾಡೋಕ್ಕಾಗಲ್ಲ, ಇಂಜಿನಿಯರ್ ಓದಿ ಡಾಕ್ಟ್ರ್ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಆ ಥರದ ಸಮಸ್ಯೆಗಳಿದ್ದರೆ ಈ ಹರಿದ್ರಾ ಗಣಪತಿಯ ಅನುಷ್ಠಾನದಿಂದ ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಇದನ್ನು ಖಂಡಿತವಾಗ್ಲೂ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆಯದಾಗೇ ಆಗುತ್ತೆ.